ಯಮಧರ್ಮ. ದಕ್ಷಿಣ ದಿಕ್ಕು ನೈಋತ್ಯ ಮೂಲೆ ಮಧ್ಯಭಾಗವೇ ಯಮಸ್ಥಾನ. ಅದರ ರಾಜಧಾನಿ ಸಂಯಮಿ. ಯಮನ ಭಾರ್ಯೆ ಧೂಮ್ರವತಿ. ಯಮನು ಯಮಲೋಕಕ್ಕೆ ಅಧಿಪತಿ, ನರಕಾಧಿಪತಿ ಅಲ್ಲ. ಯಮಲೋಕ ಅಂತಂದರೆ ಸ್ವರ್ಗವೂ ಅಲ್ಲ, ನರಕವೂ ಅಲ್ಲ, ಎರಡರ ಮಧ್ಯಭಾಗ. ಮರಣಿಸಿದ ಕೂಡಲೇ ಹೋಗುವುದು ಯಮಲೋಕಕ್ಕೆ. ಅಲ್ಲಿ ತೀರ್ಮಾನವನ್ನು ಮಾಡ್ತಾರೆ, ಯಾರು ನರಕಕ್ಕೆ ಯಾರು ಸ್ವರ್ಗಲೋಕಕ್ಕೆ ಕಳಿಸ್ಬೇಕು ಅಂತ. ಯಮಲೋಕ ಅಂತಂದರೆ ಪಿತೃಲೋಕ, ಅಂದರೆ ಚಂದ್ರಲೋಕ. 1 ತಿಂಗಳು ಅಂತಂದರೆ 2 ಪಕ್ಷಗಳು, ಅಂದರೆ 1 ದಿನ. ಆದ್ದರಿಂದಲೇ ಮರಣಿಸಿದ ನಂತರ ತಿಂಗಳಿಗೊಮ್ಮೆ ಮಾಸಿಕ ಅಂತ ಮಾಡ್ತಾರೆ. ಯಮ ಬಹಳ ಸುಂದರನಾಗಿರ್ತಾನೆ, ದೇವೇಂದ್ರನಂತೆ ಕಂಗೊಳಿಸ್ತಾನೆ. ಯಮ ಪುಣ್ಯವಂತನು, ಕೆಟ್ಟವರಿಗೆ ಭಯಂಕರವಾಗಿ ಗೋಚರಿಸ್ತಾನೆ. ಅಂದರೆ ಯಮನಿಗೆ ನಿರ್ದಿಷ್ಟವಾದ ರೂಪವಿಲ್ಲ ಅಂತ ಅರ್ಥ. 2 ವಿಷಯಗಳು ಬೇಗನೆ ಫಲಿಸುತ್ತವೆ, ಅವುಗಳು ಸ್ನಾನ ಮತ್ತು ದಾನ. ಆದ್ದರಿಂದ ದಾನ ಕೊಡಬೇಕಾದ್ರೆ ಆ ಕ್ಷಣವೇ ಕೊಟ್ಬಿಡಬೇಕು. ಯಮಧರ್ಮ ಸೂರ್ಯನ ಮಗಳು ಯಮುನಾ. ಯಮನು ಎಲ್ಲಿರುತ್ತಾನೆ ಅಂತಂದರೆ ಮನಸ್ಸಿನಲ್ಲಿ ಇರ್ತಾನೆ. ಆದ್ದರಿಂದ ಪಾಪ ಪುಣ್ಯಗಳು ನಮಗೆ ತಿಳಿಯದೆ ಮಾಡಲು ಸಾಧ್ಯವಿಲ್ಲ. ಪುರಾಣದ ಪ್ರಕಾರ ನಮ್ಮ ಪಾಪ ಪುಣ್ಯಗಳನ್ನು ಹೇಳುವವನು ಚಿತ್ರಗುಪ್ತ. ಅದು ಚಿತ್ತಗುಪ್ತ, ಅಂದರೆ ಚಿತ್ತ ಅಂತಂದರೆ ಮನಸ್ಸು, ಗುಪ್ತ ಅಂತಂದರೆ ಗೋಪ್ಯವಾಗಿರುವುದು. ಚಿತ್ರಗುಪ್ತನಿಗೆ 2 ಸೇವಕರು, ಒಬ್ಬನು ಉಚ್ಛ್ವಾಸ ಮತ್ತೊಬ್ಬ ನಿಶ್ವಾಸ. ಅಂದರೆ ಉಸಿರಾಟದಿಂದ ಎಲ್ಲವೂ ಮನಸ್ಸಿನಲ್ಲೇ ಇರುತ್ತೆ. ಹಾಗಾದರೆ ಇವೆಲ್ಲದರಿಂದ ಪಾರಾಗುವುದು ಹೇಗೆ ಅಂತಂದರೆ ನಿರಂತರ ಭಗವನ್ ನಾಮಸ್ಮರಣೆಯಿಂದ ಪಾಪ ಪುಣ್ಯಗಳು ನಾಶವಾಗುತ್ತವೆ. ಆಗ ಆತ ಎಲ್ಲರಿಂದಲೂ ಮುಕ್ತನಾಗ್ತಾನೆ.